ಆಲ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಚಾನಲ್ ಆಫ್ಟರ್ ಲಾಂಗ್ ಗ್ಯಾಪ್. ಹೌದು, ತುಂಬ ದಿವಸದಿಂದ ನಾವು ವಿಡಿಯೋನ ಮಾಡಿರಲಿಲ್ಲ. ಯಾಕಂತಂದರೆ ಇತ್ತೀಚೆಗೆ ನಾವು ಮನೇನ ಶಿಫ್ಟ್ ಮಾಡಿದ್ವಿ, ಆಮೇಲೆ ಇವಳು ಸ್ಕೂಲನ್ನು ಚೇಂಜ್ ಮಾಡಿದ್ವಿ, ಇವಳು ಕೆಲವೊಂದಿಷ್ಟು ಫಂಕ್ಷನ್ಗಳಿತ್ತು. ಹೀಗಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಸೆಟ್ಲ್ ಆಯಿತು. ಇನ್ಮೇಲೆ ಸಮನ್ವಿಯ ವಿಡಿಯೋ ಜರ್ನಿ ಮತ್ತೆ ಶುರುವಾಗತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋಗಳನ್ನ ನೋಡ್ತಾ ಇರಿ. ಸಮನ್ವಿ, ಇವತ್ತು ಏನ್ ತೋರಿಸ್ತಾ ಇದ್ದೀವಿ ನಾವು? ಹೌದು, ನಾವು ಮುಂಚೆಯಿಂದ ಅನ್ಕೊಂತಾ ಇದ್ವಿ ಸಮನ್ವಿಗೆ ಒಂದು ಸಪ್ರೇಟ್ ರೂಮ್ ಅನ್ನ ಮಾಡ್ಬೇಕು ಅಂತ ಹೇಳಿ. ಬಟ್ ನಮಗೇನಂತಂದ್ರೆ ತುಂಬಾ ಹೈಫೈ ಆ ಥರದ್ದೇನು ಬೇಡ, ಸಿಂಪಲ್ ಆಗಿರುವಂತ ರೂಮ್ ಅನ್ನ ರೆಡಿ ಮಾಡ್ಕೊಡ್ಬೇಕು. ಅವಳಿಗೆ ಓದ್ಕೊಳಕ್ಕಿರ್ಬೋದು, ಅವಳ ಆಕ್ಟಿವಿಟೀಸ್ ಅನ್ನ ಮಾಡಕ್ಕಿರ್ಬೋದು, ಆ ಥರ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂತಾ ಇದ್ವಿ. ಸೊ ಇವಾಗ ಅವಳಿಗೆ ಒಂದು ಸಪ್ರೇಟ್ ರೂಮ್ ಅನ್ನ ರೆಡಿ ಮಾಡಬೇಕು. ಅದು ಏನಂತಂದ್ರೆ ಲೋ ಬಜೆಟ್ ಅಲ್ಲಿ, ಫ್ರೆಂಡ್ಲಿ ಬಜೆಟ್ ಅಲ್ಲಿ ರೆಡಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ಅದಕ್ಕಾಗಿ ಕೆಲವೊಂದಿಷ್ಟು ಸಾಮಾನುಗಳನ್ನ ನಾವು ತಗೊಂಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ. ಆಮೇಲೆ ಕೆಲವೊಂದಿಷ್ಟು ಮನೇಲಿರುವಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಸೊ ಮಾಡಿ ಸಮನ್ವಿ ರೂಮು ಮೊದಲು ಹೇಗಿತ್ತು, ಆಮೇಲೆ ಹೇಗಿದೆ ಎಲ್ಲವನ್ನು ಈ ವಿಡಿಯೋನಲ್ಲಿ ನಾವು ತೋರಿಸ್ತೀವಿ. ಸಮನ್ವಿ, ರೂಮ್ ರೆಡಿ ಮಾಡಕ್ ನೀನ್ ರೆಡಿನಾ? ಹೇಗ್ ಬೇಕು ನಿನಗೆ ರೂಮು? ಸಪ್ರೇಟ್ ರೂಮ್ ಬೇಕಾ? ಯಾಕೆ? ಹೌದಾ? ಸೊ ಅವಳು ತುಂಬಾ ದಿವಸದಿಂದ ಕೇಳ್ತಾ ಇದ್ದು ಸ್ಟಡಿ ಟೇಬಲ್ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ವಿ. ಇವತ್ತು ಬಂತು, ಅದನ್ನ ಕೂಡ ನಿಮ್ಗೆ ತೋರಿಸ್ತೀವಿ. ಸೊ ಒಂದು ನೀಟ್ ಆಗಿರೋ ತುಂಬಾ ಸಿಂಪಲ್ ಆಗಿರುವಂತ ಕಿಡ್ಸ್ ರೂಮ್ ಅನ್ನ ಯಾವ ರೀತಿ ರೆಡಿ ಮಾಡ್ಬೋದು, ಅವ್ರಿಗೆ ಎಷ್ಟು ಇಷ್ಟ ಆಗತ್ತೆ, ಆಮೇಲೆ ರೆಡಿ ಮಾಡ್ಬೇಕಾದ್ರೆ ಮಕ್ಕಳು ಅದ್ರಲ್ಲಿ ಹೇಗೆ ಇನ್ವಾಲ್ವ್ ಆಗ್ತಾರೆ ಅದೆಲ್ಲ ನೋಡೋಣ. ರೆಡಿ ರೆಡಿ ಸೊ ನೋಡ್ಕೊಂಡು ಬಂದ್ರಲ್ಲ ರೂಮ್ ಹೇಗಿದೆ ಅಂತ ಹೇಳಿ. ಇವಾಗ ಅದನ್ನ ನೀಟಾಗಿ ಅರೇಂಜ್ ಮಾಡೋಣ. ಸಮನ್ವಿ, ಮಾಡೋಣ? ರೆಡಿ. ಇವತ್ತು ನನ್ನ ಜೋಕಾಲಿ ಬಂದಿದೆ, ಕರೆ ಅದು ಚಿಕ್ಕದ್ ಮಾಡಿದ್ದಾರೆ ಅಪ್ಪ. ಅದನ್ನ ಈಸಿಯಾಗಿ ಆಡ್ಬೋದು. ನಾನು ಕಾಲು ಕೆಳಗೆ ಇಡ್ಬೋದು, ಇಲ್ಲ ಆರಾಮ್ಸೆನೂ ಕೊಡ್ಬೇಕು. ಟೇಬಲ್ ಬಂದಿದೆ ಇವತ್ತು, ಅದು ಸ್ಟಡಿ ಟೇಬಲ್. ಅದು ಕರೆ ನನ್ನ ಬುಕ್ಸ್ ಅದು ಇಟ್ಕೋಬಹುದು, ಆಕ್ಟಿವಿಟೀಸ್ ಅದು ಮಾಡೋಕ್ಕೆ. ಆಮೇಲೆ ನಂದು ಹೋಮ್ವರ್ಕ್ ಕೊಟ್ಟರೆ ಬೇಗ ಬೇಗ ಮಾಡೋದು.
ನೋಡಿದ್ರಲ್ಲ ಎಷ್ಟು ತುಂಬ ಗಲೀಜಿತ್ತು ನನ್ನ ರೂಮು. ಇವತ್ತು ನೋಡಿದರೆ ನಾನು ಅಪ್ಪ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಎಲ್ಲನೂ ಅಂತ. ಇದನ್ನೇ ಇದು ಐಟಮ್ಸು ಟಾಯ್ಸು ಅದು ಇಡೋಕ್ಕೆ. ಇದು ಐಕೆದಲ್ಲಿ ತಂದಿರೋದು. ಇದು ಬಾಲ್ಸು. ಇದು ಟೈಗರ್. ಆಮೇಲೆ ಇದು ಕ್ಯೂಟಿ ಬಾಯ್ ಟಾಯ್. ಆಮೇಲೆ ಪ್ಯಾಂಟ್, ಅದು ಗರ್ಲು. ನಾನೇ ಗರ್ಲ್ ಅಲ್ಲ, ನಾನು ಬಾಯ್. ಆಮೇಲೆ ಇದು ನನ್ನ 5 years ಬರ್ತ್ಡೇ ಇತ್ತು, ಅದಕ್ಕೆ ಹಚ್ಚಿದ್ದಾರೆ ಅಂದರೆ. ಇದು ನಾನು ಮಾಡಿರೋ ಫಿಶ್. ಇದು ನನ್ನ ಸ್ಟಾರ್ ಕಿಡ್ಸ್ದಲ್ಲಿ ಮಾಡಿಸಿರೋದು ಅರ್ಪಿತಾ ಮ್ಯಾಮ್. ಸಮನ್ವಿ ಅಸೈನ್ಮೆಂಟ್ ಎಜುಕೇಗೆ ಏನೋ ನಾವು ಬರ್ತೀವಿ. ಇದು ನಾನು ಅಳಿಸಿರೋದು ಬಟರ್ಫ್ಲೈ, ರೆಡ್ ಬಟರ್ಫ್ಲೈ. ಆಮೇಲೆ ಇದು ಶಾರ್ಕು, ನನ್ನ ಫ್ರೆಂಡು. ಇದರ ಹೆಸರು ಶಾರ್ಕ್. ಎತ್ತಕ್ಕಾಗಲ್ಲ, ಅದನ್ನ ಒಂದು ಸ್ವಲ್ಪ ದೊಡ್ಡದಿದ್ದಾರೆ. ಆಮೇಲೆ ಇದು ನನ್ನ ಸ್ಟಡಿ ಟೇಬಲ್. ಇದು ನೋಡಿ ಹೆಂಗೆ ಬೀಳಿಸ್ತಿರಲ್ಲ ನೀವು, ಹಂಗದು ಎದ್ದೇಳುತ್ತೆ. ಒಂದು ಸ್ವಲ್ಪ ಮುಂದೆ ತಗೊಂಡು ಮಾಡಿ ನೋಡಿ, ತಲೆ ಸುತ್ತಿ ಹಿಂಗೆ ಎದ್ದುಕೊಳ್ಳುತ್ತೆ. ಆಮೇಲೆ ಇದು ವಿಡಿಯೋ ಮಾಡೋಕ್ಕೆಲ್ಲ ಕ್ಯಾಮ್ರಾ. ಇದರಲ್ಲಿ ಈ 2 ಬಕೆಟ್. ಇದರಲ್ಲಿ ನನ್ನ ಡ್ರೆಸ್ ಇದೆ. ಆಮೇಲೆ ಇದೆಲ್ಲ ನನ್ನ ಫೇವ್ರೆಟ್ ಬುಕ್. ಇದರಲ್ಲಿ ಎಲ್ಲ ರೈಟಿಂಗ್ ಬುಕ್ಸ್ ಇದೆ. ಓದೋ ಬುಕ್ಸು ಇದೆಲ್ಲ ಇದೆ. ಆಮೇಲೆ ಅದ್ಮೇಲೆ ನನ್ನ ಟಾಯ್ಸ್ ಎಲ್ಲ. ಮತ್ತೆ ಕೆಳಗಡೆ ನಂದು 3 ಕಂಪಾಸ್ ಬಾಕ್ಸ್ಗಳು. ಇವೆಲ್ಲ ಆಟ ಸಾಮಾನು. ಆಮೇಲೆ ಇದು ಇಯರಿಂಗ್ಸ್ ಹಾಕೊಳ್ಳೋಕ್ಕೆ. ವಾಟರ್ಮೆಲನ್ ಇಯರಿಂಗ್ಸ್. ಇದು ಮಲ್ಕೊಳ್ಳೋಕ್ಕೆ ಬೆಡ್ಡು. ಮಾಡೋಕ್ಕೆ ಇವೆಲ್ಲ ನನ್ನ ಫೇವ್ರೆಟ್ ಪಿಲ್ಲು. ಇದು ಪ್ರಿನ್ಸಸ್ ಬ್ಯಾಗ್. ಸ್ಮೈಲಿ. ಇಲ್ಲಿ ಏನೇನು ಬರ್ತಿದೆ ನೋಡಿ, ನಾನೇ ಮಾಡಿರೋದ್ರು. ಇದು ವೈಟ್, ಇದು ಯೆಲ್ಲೋ, ಬ್ಲೂ, ರೆಡ್ಡು. ಆಮೇಲೆ ಬರ್ದಿರೋದು ಅಮ್ಮ. ನಿಮ್ಗೆ ಓದೋಕ್ಕಾಗತ್ತಾ? ಓದೋಕ್ಕಾದ್ರೆ ಲೇಟಾಗಿ ಓದಿ. ವೆಯ್ಟ್ ಮಾಡ್ತೀನಿ, ಆಯ್ತಾ? ಇದು ನನ್ನ ರ್ಯಾಂಪಾಕಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು. ಇದು ಮೆಡಲ್. ಅಲ್ಲಿ ನೋಡಲ್ಲಿ ಹಿಂಗತ್ತಿದೆ ಅದು. ಆಮೇಲೆ ಇದು ನಂದು ಗಿಫ್ಟು, ನನ್ನ ಬರ್ತ್ಡೇ ಗಿಫ್ಟ್ ಬಂದಿರೋದು. ಆಮೇಲೆ ಇದು ರ್ಯಾಂಪಾಕಿಗೆ ಮಾಡೋಕ್ಕೆ ಹಾಕೊಳ್ಳೋಕ್ಕೆ, ಸ್ಕೇಟಿಂಗ್ ಹಿಂಗೆ ಮಾಡೋಕ್ಕೆ. ನಾನು ದೊಡ್ಡವಳು ಆಗ್ತೀನಲ್ಲ ಅವಾಗ ಸ್ಕೇಟಿಂಗ್ ಮಾಡೋದಕ್ಕೆ. ಈಗ ಆಮೇಲೆ ಇದು ಹಾರ್ಟ್ ಶೇಪ್ ಕಾಯಿನ್ ಹಾಕೋಕ್ಕೆ. ಕ್ಲಿಪ್ ಇದೆ, ಕಾಯಿನ್ ಅನ್ನೋಕ್ಕಿದೆ, ಕ್ಲಿಪ್ ಇದೆ. ನಿಮ್ಗೆ ಹಾಕ್ಲಾ ತಲೆಗೆ ಹಾಕ್ತೀನಿ, ವೇಟ್ ಮಾಡಿ. ಬನ್ನಿ ಇಲ್ಲಿ ಹಾಕ್ತೀನಿ. ಅಮ್ಮ ಬನ್ನಿ, ತಡೀರಿ. ಈ ಟೈಟ್ ಇದೆ. ಅಮ್ಮ ಹಾಕ್ತೀನಿ. ಒಂಥರ ಮಜಾ ಇದೆ, ಆರಾಮ ಅನಿಸ್ತಾ ಇದೆ ನೋಡಿ. ಅಮ್ಮ
ಕ್ಯಾಪ್ ಹಾಕಿ ಅಲ್ಲೇ ಇಟ್ಬಿಡ್ತೀನಿ. ಹಾಯ್ ಬರ್ತಾ ಇಲ್ವಲ್ಲ ಅಮ್ಮಪ್ಪ ಅವ್ವ ಕಪ್ಪಿ ಮೈ ಇದರಲ್ಲಿ ಏನಿದೆ ತೋರ್ಸ್ಲಾ ಇದು ನೀವು ಪೆನ್ಸಿಲು ಎರೇಸರು ಇದೆ ಅಂದ್ಕೊಂಡಿರಾ? ಇಲ್ಲ ಅದರಲ್ಲಿಲ್ಲ. ಟೀಚರಿಗೆ ತೋರಿಸಿ ನೋಡಿ ಕಲ್ಲ ಮನೆ ಹಚ್ಚಿ ಕೊಟ್ಟಿರು. ಶಾರ್ಪ್ ಮಾಡೋಕ್ಕೆ ಪೆನ್ಸಿಲ್ ಅದು ಅನ್ಕೋಬೇಡಿ. ಮತ್ತೆ ಹೇಳ್ಬೇಕಾಗತ್ತೆ. ರಿಪೀಟ್. ಇದು ಸ್ಟಡಿ ಟೇಬಲ್ ಮೇಲೆ ಇಟ್ಕೊಳ್ಳೋದು. ಹಿಂಗೆ ಆರಾಮಾಗೋದಕ್ಕೆ ಸ್ಟಡಿ ಟೇಬಲ್ಗೆ ಹಿಂಗೆ ಇಟ್ಕೊಳ್ಬೇಕು. ಆಮೇಲೆ ಬನ್ನಿ ಪೂರ್ತಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಹಾಲ್ದಲ್ಲಿ, ಗೇಲಲ್ಲಿ, ಜೂಲಲ್ಲಿ. ಇದು ನಮ್ಮ ಅಪ್ಪನ ರೈಸ್. ನನ್ನ ರೂಮಲ್ಲಿ ಇಡಬೇಕಾ ಅಪ್ಪನ ರೂಮಲ್ಲಿ ಇಡಬೇಕು. ನನ್ನ ರೂಮ್ದಲ್ಲಿ ಇಟ್ಟಿದ್ದಾರೆ ನಾನು ಸ್ಕೂಲಿಗೆ ಹೋದಾಗ. ಬಾಸ್ಕೆಟ್ ಬಾಲು ರಾಂಗ್ ಹಾಕಿ ಕರೆಕ್ಟ್ ಹಾಕಬೇಕು. ಕರೆಕ್ಟ್ ಹಾಕಿದ್ರೆ ಸ್ಟಾರ್ ಕೊಡ್ತೀನಿ ಮನೆಗೆ ಬಂದರೆ. ರಾಂಗ್ ಹಾಕಿದ್ರೆ ಎಫ್ ಮೈನಸ್ಸು. ಹಿಂಗೆ ಕರೆಕ್ಟ್ ಹಾಕಿದ್ರೆ ಅಲ್ಲ, ಹಿಂಗೆ ಕರೆಕ್ಟ್ ಹಾಕಿದ್ರೆ ಎ ಮ್ಯಾಕ್ಸ್ ಕೊಡ್ತೀನಿ. ಇದು ನಮ್ಮದು ಸ್ಮಾಲ್ ಟೆಡ್ಡಿ ಬೇರ್. ದೊಡ್ಡದಾಗಿದೆ. ಇದು ಲ್ಯಾಪ್ಟಾಪ್ ಹೆಂಗೆ ಮಾಡೋದು ಅಮ್ಮ ಬರ್ತಾ ಇಲ್ಲ. ಅವ್ವ ಅಪ್ಪ ತಗೊಂಡು ಕೊಡ್ತಾರೆ. ಆಮೇಲೆ ತೋರಿಸ್ತಿದ್ದೇನೆ. ಇದು ನನ್ನ ಹೇರ್ ಬ್ಯಾಂಡ್ ಹೆಂಗೆ ಹಾಕೋಳ ಹಿಂಗೆ ಗಸಿ. ಇನ್ನೊಂದೇನೋ ತೋರಿಸ್ತೀನಿ ಬನ್ನಿ. ಹಾಲ್ದಲ್ಲಿದೆ. ಹಾಲ್ದಲ್ಲಿದೆ ಬನ್ನಿ ನೋಡೋಣ ನನ್ನ ಡ್ರೆಸ್ ಕಬೋರ್ಡಲ್ಲಿ ಏನಿದೆ ಅಂತ. ಬನ್ನಿ. ವಾವ್, ನಾನು ಡ್ಯಾನ್ಸ್ ಕ್ಲಾಸಿಗೆ ತಗೊಂಡು ಹೋಗ್ತೀನಿ. ನಾನು ಮ್ಯೂಸಿಕ್ ಕ್ಲಾಸ್ ಇದ್ದಾಗ, ಡ್ಯಾನ್ಸ್ ಕ್ಲಾಸ್ ಇದ್ದಾಗ ಇದು ತಗೊಂಡು ಹೋಗ್ತೀನಿ. ಇದು ಮಾಲಿಗೆ ಅದು ಹೋಗಾಗ ತಗೊಂಡ್ತೀನಿ. ಇದು ಸುಮ್ಮನೆ ಹಾಗೆ ನಮ್ಮಪ್ಪ ಯಾಕೋ ಹೊಡಿತಾರೆ, ಬೇಜಾರು ಮಾಡ್ಕೊಂಡು. ಅದು ಡ್ರೆಸ್ ಕಿತ್ತಾಕಿಟ್ಟಿದೆ ಅದಕ್ಕೆ. ಈಗ ಕ್ಲಾಸ್ಡ್. ನಾನು ಬೇರೆ ಏನೋ ತೋರಿಸ್ತೀನಿ. ಬೇರೆ ಇದರಲ್ಲಿ ಏನೋ ಆಮೇಲೆ ಇದು ರೈಟಿಂಗ್ ಬೋರ್ಡು ಬರೆಯೋಕ್ಕೆ. ಆಮೇಲೆ ತೋರಿಸ್ತೀನಿ. ಈಗ ಆರ್ಚರಿ ಆಡಲ್ಲ. ಆರ್ಚರಿ ಇದು ಇವೆಲ್ಲ ಪಾಯಿಂಟ್ ಇದೆ ತಾನೆ, ಅದರಲ್ಲೇ ಹಾಕಬೇಕು. ಇಲ್ಲಿ ಸೀದಾ ಇಲ್ಲಿ ಬಂದರೆ ಅದು ಕರೆಕ್ಟ್ ಇಲ್ಲಿ ಹತ್ತಿದೆ ನೋಡಿ. ಆ ಥರ ಈ ಥರ 3 ಬಂತ. ಇದು 1 5 ಬರಬೇಕು. ಬರುತ್ತೆ ನೋಡೋಣ. 10ಗೆ ಬಂತು. ಈಗ ಇದು ನೋಡೋಣ. ವೈಟ್ ಇದು ಸೊ ಬಾಯ್. ಹೊರಗಡೆ ಏನೇನಿದೆ ತೋರಿಸ್ತೀನಿ. ಒಂದು ಸ್ವಲ್ಪ ಆ್ಯಕ್ಚುಲಿ ಒಂದು ಸ್ವಲ್ಪ ಕಟ್ಟಿದೆ ನೋಡಿ. ಐಟಮ್ಸ್ ಇದು ಫುಲ್ ತುಂಬಿದ್ದೀನಿ ನಾನೇ ನೋಡಿ ಗಾಯ್ಸ್. ಫುಲ್ ನಾನೇ ತುಂಬಿದ್ದೀನಿ. ಉಲ್ಟಾಗಿದೆ ಅಲ್ವಾ? ಆಯ್ತು ಸೀದಾ ಮಾಡ್ತೀನಿ. ಕಾಯಿಸ್ತಿಲ್ಲ ಕಾಯಿಸ
ಕಾಣಿಸ್ತದೆ ಎಲ್ಲ ಚೆಕ್ ಮಾಡಿ ಏನೋ ಬೇರೆ ಕಿತ್ತಾಡ್ತಿದ್ದೀನಿ ಇನ್ನೇನು ಕಿತ್ತಾಡ್ತಿದ್ದೀನಿ Bye friends. I'm sleeping now. Bye friends.